ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವೆಲ್ಕಮ್ ಬ್ಯಾಕ್. ಒಂದಷ್ಟು ಸುದ್ದಿಗಳನ್ನ ನೋಡಿದ್ವಿ ಚುನಾವಣೆಗೆ ಸಂಬಂಧಪಟ್ಟಂತೆ. ಈಗ ನಮ್ಮಲ್ಲಿ ಇತ್ತಲ್ಲ ಸಮಸ್ಯೆ ಗ್ಯಾಸ್ ಟ್ರಬಲ್, ಅದ್ರ ಕತೆ ಏನು ಅಂತ ನೋಡ್ಬಿಡೋಣ. ಏನಾಗಿದೆ, ಗ್ಯಾಸ್ ಎಲ್ಲ ಸರಿ ಆಯಿತು, ಹೋಟೆಲ್ಗಳೆಲ್ಲ ಬಂದಾದ್ವಾ, ಏನು ಎತ್ತ ಅಂತ. ರಾಜ್ಯದಲ್ಲಿ ಗ್ಯಾಸ್ ಟ್ರಬಲ್ ಇಳಿಕೆ ಆಗ್ತಾ ಇದೆ, ನಾರ್ಮಲ್ ಸ್ಥಿತಿಗೆ ಬರುತ್ತೆ. ಸೊ ಸಿಕ್ಕಾಪಟ್ಟೆ ಪೀಕ್ ಲೆವೆಲಿಗೆ ಹೋಗಿ ಏನಾಗಿಲ್ಲ, ಸ್ವಲ್ಪ ಇಳಿಕೆ ಆಗ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. 3 ದಿನದಲ್ಲಿ ಸಿಲಿಂಡರ್ ಪೂರೈಕೆ ಶೇಕಡ 20% ಏರಿಕೆ ಆಗಿದೆ. ಮಾರ್ಚ್ 12ಕ್ಕೆ 3.57 ಲಕ್ಷ LPG ಪೂರೈಕೆ, ಮಾರ್ಚ್ 14ಕ್ಕೆ 4.11 ಲಕ್ಷ ಸಿಲಿಂಡರ್ ಸಪ್ಲೈ, 3 ದಿನದಲ್ಲಿ 54,000ದಷ್ಟು ಸುಧಾರಣೆ ಕಂಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಯುರಾನ್ ಯುದ್ಧದಿಂದ ಉಂಟಾಗಿದ್ದಂತೆ LPG ಸಿಲಿಂಡರ್ ಪೂರೈಕೆಯ ಸಮಸ್ಯೆ ಕೊಂಚ ತಹಬದಿಗೆ ಬರುವ ಲಕ್ಷಣಗಳು ಗೋಚರಿಸಿದೆ. ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ರಾಜ್ಯದಲ್ಲಿ ಕಳೆದ 3 ದಿನದಲ್ಲಿ ತೈಲ ಕಂಪನಿಗಳ ಅನಿಲ ಸಿಲಿಂಡರ್ ಸರಬರಾಜಿನಲ್ಲಿ ಶೇಕಡ 20% ಸುಧಾರಣೆ ಆಗಿದೆ ಅಂತ ರಾಜ್ಯದ ಆಹಾರ ಹಾಗೂ ನಾಗರಿಕ ಪೂರೈಕೆ ಇಲಾಖೆ ಹೇಳ್ತಾ ಇದೆ. ಸೊ ಇನ್ಮೇಲೆ ಸಮಸ್ಯೆ ಅಷ್ಟರ ಮಟ್ಟಿಗೆ ಆಗಲ್ಲ, ಎಲ್ಲ ನಾರ್ಮಲ್ ಸ್ಥಿತಿಗೆ ಬರುತ್ತೆ ಅಂತ. 89 ಲಕ್ಷದಿಂದ 77 ಲಕ್ಷಕ್ಕೆ ಇಳಿದಿದೆ LPG ಬುಕ್ಕಿಂಗು. ಜನರ ಆತಂಕ ದೂರ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇರೋದು. ದೇಶದಲ್ಲಿ LPG ತೈಲ ಅಭಾವದ ಆತಂಕದಲ್ಲಿ ಕಳೆದ ಕೆಲ ದಿನಗಳಿಂದ ದಿನೇ ಏರಿಕೆ ಗತಿಯಲ್ಲಿ ಸಾಗಿದ್ದ LPG ಬುಕ್ಕಿಂಗ್ ಪ್ರಮಾಣ ಭಾನುವಾರ ಸಾಕಷ್ಟು ಇಳಿಕೆ ಕಂಡು ಬಂದಿದೆ. ಕೇವಲ 3 ದಿನಗಳ ಅಂತರದಲ್ಲಿ ಬುಕ್ಕಿಂಗ್ನಲ್ಲಿ 88.8 ಲಕ್ಷದಿಂದ 77 ಲಕ್ಷಕ್ಕೆ ಇಳಿದಿದೆ. ಇದು ದೇಶದಲ್ಲಿ ಜನರಿಗೆ LPG ಕೊರತೆ ಬಗ್ಗೆ ಉಂಟಾಗಿರುವಂಥ ಆತಂಕ ಕಡಿಮೆ ಆಗಿರುವ ಲಕ್ಷಣ ತೋರಿಸ್ತಾ ಇದೆ ಅಂತ ಕೇಂದ್ರ ಸರ್ಕಾರದ ಮೂಲಗಳು ತಿಳಿಸ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯನವರು ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರಿಗೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, LPG ಕೊರತೆ ನೀಗಿಸೋಕೆ ಹೊರ ದೇಶದಿಂದ ಅನಿಲ ಪೂರೈಕೆಗೆ ಪರ್ಯಾಯ ಮಾರ್ಗ ಬೇಕು. ಕೇಂದ್ರ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ರಾಜ್ಯದಲ್ಲಿ ಮಾತ್ರ LPG ಸಮಸ್ಯೆ ಎಂದಿರುವಂತ ಬಿಜೆಪಿಯವರು ರಾಜಕೀಯ ಮಾಡದೆ ಅಡುಗೆ ಅನಿಲ ಸಿಲಿಂಡರ್ಗಳ ಪೂರೈಕೆಗೆ ಅಗತ್ಯ ಕ್ರಮವನ್ನು ವಹಿಸಲಿ ಅಂತ CM ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಸೊ ಇದರಲ್ಲೂ ಕೂಡ ರಾಜಕಾರಣವನ್ನ ಮಾಡೋದು ಬೇಡ, ಇದ್ರ ಬದಲು ಅಗತ್ಯವಾದಂಥ ಸಿಲಿಂಡರ್ಗಳನ್ನು ಒದಗಿಸುವುದು ಸೂಕ್ತ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸದ್ಯ ಗ್ಯಾಸ್ನ ಕತೆ ಏನು ಅಂತ ನೋಡೋದಾದ್ರೆ, ಮಾರ್ಚ್ 12ರಂದು ಗೃಹ ಬಳಕೆಯ ಸಿಲಿಂಡರ್ಗಳ ಬಗ್ಗೆ ಒಂದಷ್ಟು ಸಮಸ್ಯೆಗಳು ಉದ್ಭವ ಆಗಿತ್ತು. ಇದೀಗೆಲ್ಲವೂ ಕೂಡ ನಾರ್ಮಲ್ ಆಗ್ತಾ ಇದೆ. ಸಾರ್ವಜನಿಕರು ಅಗತ್ಯ ಸೇವೆಗಳಾದ ಆಸ್ಪತ್ರೆ, ಶಿಕ್ಷಣ ಸಂಸ್ಥೆಗಳು, ವಿಮಾನ ನಿಲ್ದಾಣ, ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣಗಳ ಕ್ಯಾಂಟೀನ್ಗಳು, ಪ್ರಮುಖ ದೇವಸ್ಥಾನಗಳ ಪ್ರಸಾದ ವಿನಿಯೋಗ, ಸರ್ಕಾರಿ ಕಚೇರಿಗಳು, ವೃದ್ಧಾಶ್ರಮ ಸೇರಿದಂತೆ ಪ್ರಮುಖ ಖಾಸಗಿ ವಲಯದ ಕಚೇರಿಗಳಿಗೆ ಸಿಲಿಂಡರ್ ಸರಬರಾಜಿನಲ್ಲಿ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಅಂತ ಇಲಾಖೆ ವಿವರಿಸ್ತಾ ಇದೆ. ಇನ್ನು 514 ಸಿಲಿಂಡರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಸಿಲಿಂಡರ್ಗಳ ಅಕ್ರಮ ದಾಸ್ತಾನು, ಗೃಹ ಬಳಕೆ ಸಿಲಿಂಡರನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸುವುದು ಮತ್ತು ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ಗೆ ಸಂಬಂಧಿಸಿದಂತೆ ಶನಿವಾರದವರೆಗೂ ರಾಜ್ಯದಾದ್ಯಂತ 514 ಸಿಲಿಂಡರನ್ನು ವಶಪಡಿಸಿಕೊಳ್ಳಲಾಗಿದೆ. ದಾವಣಗೆರೆಯ APMC ಪೊಲೀಸ್ ಠಾಣೆ, KGFನ ಅಂಡರ್ಸನ್ಪೇಟ್, ಬೆಂಗಳೂರಿನ ಪೀಣ್ಯ, ಚಿಕ್ಕಜಾಲ, ಕೆಂಗೇರಿ ಪೊಲೀಸ್ ಠಾಣೆಗಳಲ್ಲಿ ಒಟ್ಟು 5 FIRಗಳು ಕೂಡ ದಾಖಲಾಗಿದೆ. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಅಕ್ರಮಕ್ಕೆ ಸಂಬಂಧಿಸಿದಂತೆ 3 ಸಿಲಿಂಡರನ್ನು ವಶಪಡಿಸಿಕೊಳ್ಳಲಾಗಿದೆ. ಯಾದಗಿರಿಯಲ್ಲಿ 46, ದಾವಣಗೆರೆಯಲ್ಲಿ 13, ಬೆಂಗಳೂರು ಗ್ರಾಮಾಂತರದಲ್ಲಿ 209, ಬೆಂಗಳೂರು ನಗರದಲ್ಲಿ 221, ಕೋಲಾರದಲ್ಲಿ 1, ರಾಯಚೂರಲ್ಲಿ 4, ಬೆಳಗಾವಿಯಲ್ಲಿ 12, ಧಾರವಾಡದಲ್ಲಿ 2 ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 3 ಸಿಲಿಂಡರ್ಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಅಕ್ರಮವಾಗಿ ಮಾಡಬೇಡಿ ಅಂತಂದರೆ ಅದನ್ನೇ ಮಾಡೋದು, ಅಕ್ರಮ ಮಾಡೇ ಮಾಡ್ತೀವಿ ಅಂತ ಅದೇನು ಗೊತ್ತಾ, ದುಡ್ಡನ್ನ ಡಬಲ್ ಮಾಡ್ಕೊಳಕ್ಕೆ ನೋಡೋದು. ಕಾನೂನು ಇದೆ, ನಾವು ಆ್ಯಕ್ಷನ್ ತಗೊಳ್ತೀವಿ, ಸಮಸ್ಯೆ ಇದೆ, ಜನ ಸಾಯ್ತಾರೆ ಅಂತ ಹೇಳಿದ್ರು ಇಲ್ಲ, ನಾವು ಇದನ್ನು ಶೇಖರಣೆ ಮಾಡಿ ಇಟ್ಕೊಳ್ತೀವಿ, ನಮ್ಮ ಬಳಕೆಗೆ ಬೇಕು, ಇಲ್ಲ 1 to ಡಬಲ್ ಮಾರೋಣ ಅಂತ ಅವ್ರ ವಿರುದ್ಧ ಎಲ್ಲ ಆ್ಯಕ್ಷನ್ಸ್ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ CM ಮಾತಾಡಿದಾರಲ್ಲ, ಏನು ಅಂತ ಕೇಳೋಣ ಬನ್ನಿ. ಕೊಟ್ಟಿದ್ದಾರೆ ಸರ್ಕಾರದ ವತಿಯಿಂದ 2 ಸಾರಿ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ 2 ಕಡೆ ಉತ್ತರ ಕೊಟ್ಟಿದ್ದಾರೆ. ನಾನು ಪತ್ರ ಬರೆದಿದ್ದೀನಿ. ಈ ಅಭಾವ ಇದೆಯಲ್ಲ, ಈ ಅಭಾವ ತಪ್ಪಿಸ್ಲಿಕ್ಕೆ ಬೇರೆ ದೇಶಗಳಿಂದ ತರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ. ಈಗ ಉತ್ತರ ಕೊಟ್ಟಿದ್ದಾರೆ ಸರ್ಕಾರದ ವತಿಯಿಂದ 2 ಸಾರಿ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ 2 ಕಡೆ ಉತ್ತರ ಕೊಟ್ಟಿದ್ದಾರೆ. ನಾನು ಈಗಲೂ ಕೂಡ ಒತ್ತಾಯ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ. ಹೋಟೆಲ್ಗಳ ಮೇಲೆ ಅವಲಂಬಿತರಾಗಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಹೋಟೆಲ್ಗಳಲ್ಲಿ ನಿಲ್ಲಿಸ್ಬಿಟ್ರೆ ಭಾಳ ಕಷ್ಟ ಆಗ್ತದೆ, ಇಡೀ ಜನಜೀವನ ಅಸ್ತವ್ಯಸ್ತ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಸಂದರ್ಭದಲ್ಲಿ ಹೇಳಿ, ಕೇಂದ್ರ ಸರ್ಕಾರ, ಯಾಕಂದರೆ ಇವರು ಕನ್ಸರ್ನ್ ಮಿನಿಸ್ಟ್ರು ಸಿಂಗ್ ಅವರು, ಪೂರಿ ಅವರು ತೊಂದರೆ ಆಗದಿದ್ದಾಗ ನೋಡ್ಕೋತೀವಿ ಅಂತ ಹೇಳಿದ್ದಾರೆ.
ಅದು ಕೂಡಲೇ ಮಾಡಲಿ ಅಂತೇಳಿ ಒತ್ತಾಯ ಮಾಡ್ತೀವಿ. ರಾಜ್ಯದಲ್ಲೆಲ್ಲ ಸಮಸ್ಯೆ ಇಲ್ಲ, ಕರ್ನಾಟಕದಲ್ಲಿ ಯಾಕೆ ಸಮಸ್ಯೆ ಅಂತ ರಾಜ್ಯ ಬಿಜೆಪಿ ನಾಯಕರು ಹೇಳ್ತಾರೆ. ಯಾರು? ವಿಜಯೇಂದ್ರ, ಅಶೋಕ್ ಇವರೆಲ್ಲ. ಅವರು ಸಪ್ಲೈ ಮಾಡಲಿ. ಕರ್ನಾಟಕಕ್ಕೆ ಅವರು ಮಲ್ತಾಯಿ ಧೋರಣೆ ತೋರಿಸ್ತಾ ಇರ್ಬೋದಲ್ಲ ಹಾಗಾದರೆ. ಸಪ್ಲೈ ಮಾಡಲಿ ಕರ್ನಾಟಕಕ್ಕೆ, ನಾವು ಇಟ್ಕೊಂಡು ಏನು ಮಾಡ್ತೀವಿ. ಒರಿಸ್ಸಾದ ಶಾಸಕರು ಬಿಡದಿಗೆ ಏನು ಬಂದಿದ್ದಾರೆ, ಅವ್ರಿಗೆ ಖಾಲಿ ಚೆಕ್ ಕೊಡೋದಕ್ಕೆ 4 ಜನ ಬಂದಿದ್ದಾರೆ ಒರಿಸ್ಸಾದ ಶಾಸಕರಿಗೆ. ನನಗೆ ಗೊತ್ತಿಲ್ಲ.